ಇನ್ನು ಡೊನಾಲ್ಡ್ ಟ್ರಂಪ್ಗೆ ಉಗ್ರರ ಮೇಲೆ ಹೆಚ್ಚಾಗ್ತಾ ಇದೆ ವ್ಯಾಮೋಹ. ಅಮೆರಿಕ ಅಧ್ಯಕ್ಷನಿಂದ ಮತ್ತೊಂದು ಮಹಾ ಎಡವಟ್ಟನ್ನು ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷನಿಂದ ಮತ್ತೊಂದು ಮಹಾ ಎಡವಟ್ಟಾಗಿದೆ. ಮಾಜಿ ಉಗ್ರ ಸಂಘಟನೆಯ ನಾಯಕ ಅಹ್ಮದ್ ಅಲ್ ಶಾರಾ ಕತಾರ್ ಬಿಸಿನೆಸ್ ಮೀಟಿಂಗ್ನಲ್ಲಿ ಟ್ರಂಪ್ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಈ ಹೊತ್ತಿನಲ್ಲಿ ಅವರನ್ನ ಭೇಟಿಯಾಗಿ ಬಹಳ ಪ್ರಮುಖವಾಗಿ ಗಮನಿಸಬಹುದು. ಕತಾರ್ನ ಬಿಸಿನೆಸ್ ಮೀಟಿಂಗ್ ಹೊತ್ತಿನಲ್ಲಿ ಟ್ರಂಪ್ ಯಾರನ್ನ ಭೇಟಿ ಆಗಿರೋದು? ಈತ ಮಾಜಿ ಉಗ್ರ ಸಂಘಟನೆಯ ನಾಯಕನಾಗಿದ್ದ ಅಹ್ಮದ್ ಅಲ್ ಶಾರಾ. ಈ ಮೂಲಕವಾಗಿ ಮತ್ತೆ ಜಗತ್ತಿನ ಕೆಂಗಣ್ಣಿಗೆ ಗುರಿಯಾಗ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ಒಂದು ಕಡೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದ ನಡುವೆ ನಾವೇ ಬಂದು ಶಾಂತಿಯನ್ನ ನಿರ್ಮಿಸಿದ್ವಿ ಅನ್ನೋದಾಗಿ ಕ್ರೆಡಿಟ್ ತೆಗೆದೋಳಕ್ಕೆ ಬಾಯ್ ಬಾಯ್ ಬಡ್ಕೊಂತಾ ಇದ್ರು. ಆದ್ರೆ ಇದರ ನಡುವೆ ಅಹ್ಮದ್ ಈತ ಯಾರಿದ್ದಾನೆ, ಅಲ್ ಶಾರಾ ಅನ್ನುವಂತ ಈತನನ್ನ ಕತಾರ್ನಲ್ಲಿ ಬಿಸಿನೆಸ್ ಮೀಟಿಂಗ್ ಸಂದರ್ಭದಲ್ಲಿ ಭೇಟಿ ಆಗಿರುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ವಿ. ಈತ ಉಗ್ರ ಸಂಘಟನೆಯ ಮಾಜಿ ನಾಯಕ. ಬಟ್ ಜಗತ್ತಿನ ಮುಂದೆ ಟ್ರಂಪ್ ಮಾತ್ರ ಈ ರೀತಿಯಾದಂತಹ ಭಯೋತ್ಪಾದನೆಗೆ ನಾವು ಒತ್ತು ಕೊಡೋದಿಲ್ಲ, ಅದನ್ನ ಬೆಳೆಸೋದಿಲ್ಲ, ಶಾಂತಿ ಬೇಕು, ಯುದ್ಧ ಬೇಡ ಅನ್ನುವಂತ ಬಣ್ಣದ ಮಾತನಾಡ್ತಾರೆ. ಆದರೆ ಹಿಂದೆಯಿಂದ ಇಂಥದ್ದೊಂದು ಕೃತ್ಯಗಳು ಯಾಕೆ ಮಾಡ್ತಾರೆ, ಟ್ರಂಪಿನ ಉದ್ದೇಶ ಏನು ಅನ್ನೋದಾಗಿ ಮತ್ತೊಂದು ಎಡವಟ್ಟಿನ ಮೂಲಕ ಜಗತ್ತಿನಲ್ಲಿ ಈಗ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಏನಿದು ಟ್ರಂಪ್ ನಡೆ ಅನ್ನೋ ನಿಟ್ಟಿನಲ್ಲೇ. ಯಾಕಂದ್ರೆ ಕತಾರ್ನ ಬಿಸ್ನೆಸ್ ಮೀಟಿಂಗ್ ಹೊತ್ತಿನಲ್ಲಿ ಟ್ರಂಪ್ ಭೇಟಿ ಆಗಿರೋದು, ಮಾತನಾಡಿರೋದು. ಈ ಮೂಲಕ ಉಗ್ರ ಸಂಘಟನೆಯ ಮಾಜಿ ನಾಯಕನ ಜೊತೆ ಏನು ಕೆಲಸ ಅಹ್ಮದ್ ಅಲ್ ಶಾರಾ ಅನ್ನೋದಾಗಿ. ಈ ಹಿಂದೆ ಹಲವು ಉಗ್ರ ಸಂಘಟನೆಯಲ್ಲಿ ಭಾಗಿಯಾಗಿದ್ದ, ಸಂಘಟನೆಯ ಮಾಜಿ ನಾಯಕ ಕೂಡ ಆಗಿದ್ದ. ಹೀಗಾಗಿ ಟ್ರಂಪಿಗೆ ಯಾಕೆ ಟ್ರಂಪ್ ಗಮನಕ್ಕೆ ಬರದೆ ಹೀಗೆಲ್ಲ ಆಗತ್ತಾ? ನೋವೇ, ಖಂಡಿತವಾಗ್ಲೂ ಚಾನ್ಸೇ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಮ್ರತಾ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ನಮ್ರತಾ, ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ಈ ಸಂಘರ್ಷದ ವಿಚಾರದಲ್ಲಿ ಕ್ರೆಡಿಟ್ ವಾರ್ ತೆಗೆದುಕೊಳ್ಳೋದಕ್ಕೆ ನಾವೇ ಅಂತ ಬಾಯ್ ಬಡ್ಕೊಂತಾ ಇದ್ರು. ಬಟ್ ಆದ್ರೆ ಬಹಳ ಸ್ಪಷ್ಟವಾಗಿ ಒಬ್ಬ ಉಗ್ರ ಸಂಘಟನೆಯ ಮಾಜಿ ನಾಯಕನ ಜೊತೆ ಕೈ ಮಿಲಾಯಿಸ್ಕೊಂತಿದ್ದಾರೆ. ಅಂದ್ರೆ ಕೈ ಹಿಡ್ಕೊಂಡು ಫೋಟೋ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಏನ್ ಸಂದೇಶ ಇದು? ಡಬಲ್ ಸ್ಟ್ಯಾಂಡರ್ಡ್ ಏನಿದು ಟ್ರಂಪ್ದು ಅಂತ? ಖಂಡಿತವಾಗ್ಲೂ ಅಖಿಲ್, ಈಗ ಏನು ಮೊದಲನೇ ಬಾರಿಗೆ ಒಬ್ಬ US ಪ್ರೆಸಿಡೆಂಟ್ ಕತಾರ್ನಲ್ಲಿ ಸಿರಿಯಾದ ಒಬ್ಬ ಲೀಡರ್ನ ಭೇಟಿ ಆಗ್ತಾರೆ. ಅದು ಎಂಥ ಒಬ್ಬ ಲೀಡರ್ ಅಂತಂದ್ರೆ ಆತ ಮಾಜಿ ಉಗ್ರ ಸಂಘಟನೆಯ ಪ್ರೆಸಿಡೆಂಟ್ ಆಗಿರ್ತಾನೆ. ಆತನ ಜೊತೆ ಕೈ ಮಿಲಾಯಿಸ್ತಾರೆ. ಜೊತೆಗೆ ಇವತ್ತು ಅಟ್ರಾಕ್ಟಿವ್ ಅಂತ ಹೊಗಳುತ್ತಾರೆ ಅಂತಂದ್ರೆ ನಿಜವಾಗ್ಲೂ ಇತ್ತೀಚೆಗೆ ಟ್ರಂಪ್ ಅವರು ಏನು ಉಗ್ರವಾದಿ ಮಾಡ್ತಿದ್ದಾರೆ ಒಂದು ರೂಮ್ ಇದೆಯಲ್ಲ, ಈ ರೂಮ್ ಅಲ್ಲಿ ಇದು ಸ್ಪಷ್ಟವಾಗಿ ಒಂದು ದೊಡ್ಡ ಪ್ರೂಫ್ ಆಗ್ತಾ ಇದೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಒಟ್ಟಿನಲ್ಲಿ ಸದ್ಯ ಉಗ್ರ ಸಂಘಟನೆಯ ನಾಯಕನನ್ನ ಭೇಟಿ ಆಗಿರುವಂತಹ ಟ್ರಂಪ್ ವಿಚಾರವಾಗಿ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಯಾಕೆ ಭೇಟಿ ಆಗಿದ್ರು, ಏನ್ ಚರ್ಚೆ ಆಗಿತ್ತು, ಜೊತೆಲಿ ಅಟ್ರಾಕ್ಟಿವ್ ಅನ್ನುವಂತ ಬಣ್ಣದ ಮಾತುಗಳನ್ನ ಕೂಡ ಆಡಿರೋ ಮೂಲಕವಾಗಿ ಟ್ರಂಪಿನ ಡಬಲ್ ಗೇಮ್ ಏನು? ಒಂದು ಕಡೆ ವಾರ ಆಗಬಾರದು, ಸಂಘರ್ಷ ನಿಲ್ಲಬೇಕಿರುವಂತ ನಿಲುವು, ಮತ್ತೊಂದು ಕಡೆಯಲ್ಲಿ ಭಾರತ ವಿಚಾರವಾಗಿನ ಯಾಕಲ್ಲಿ ಬಿಸ್ನೆಸ್ ಮಾಡ್ತೀರಾ, ಬೇಡ ಅನ್ನೋ ನಿಟ್ಟಿನಲ್ಲಿ ಟ್ರೇಡ್ ವಾರ್ಗೆ, ವ್ಯಾಪಾರ ಯುದ್ಧಕ್ಕೂ ಕೂಡ ಸುಳಿವನ್ನ ಬಿಟ್ಕೊಡ್ತಿರುವಂತ ಟ್ರಂಪ್. ಇದರ ನಡುವೆ ಸಾಕಷ್ಟು ಪ್ರಶ್ನೆಗೆ ಕಾರಣ ಆಗಿದೆ ಟ್ರಂಪ್ ನಡೆ.